ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರುವಂಥ ಕೆಲಸ ಮಾಡ್ತಿರುವಂಥ ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ, ಅದರಲ್ಲೂ ಪ್ರಮುಖವಾಗಿ EPS 95ನ ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟು ಬಂದಿದೆ. ನಿನ್ನೆ ತಾನೇ ಮಂಡನೆಯಾದಂತಹ ಕೇಂದ್ರ ಬಜೆಟ್ನಲ್ಲಿ ಸುಮಾರು 32,666 ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ. 2026ರ ಬಜೆಟ್ನಲ್ಲಿ ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಆಸೆ ಈಡೇರುತ್ತಾ, ಕನಸುಗಳು ಈಡೇರುತ್ತಾ? ಕೇಂದ್ರ ಬಜೆಟ್ನಲ್ಲಿ EPS ನೌಕರರಿಗೆ, ಕಾರ್ಮಿಕರಿಗೆ, KSRTC ನೌಕರರಿಗೆ, ನಿವೃತ್ತ ನೌಕರರಿಗೆ ಸಿಕ್ಕಿದ್ದೇನು ಹಾಗೂ ಏನೆಲ್ಲ ಸೌಲಭ್ಯಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಂಘಟಿತ ವಲಯದಲ್ಲಿ, ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ EPFO ನೌಕರರು, ಕಾರ್ಮಿಕರು, ಪಿಂಚಣಿದಾರರು ಹಾಗೂ EPS 95ಅಲ್ಲಿ ರಿಟೈರ್ಡ್ ಆಗಿರುವಂಥ ನೌಕರರಿಗೆ ನಿನ್ನೆ ತಾನೇ ಮಂಡನೆಯಾದಂಥ ಕೇಂದ್ರ ಬಜೆಟ್ನಲ್ಲಿ ನಿರೀಕ್ಷೆಗಳು ಬೆಟ್ಟದಷ್ಟು ಇತ್ತು. ನಮ್ಮ ಎಲ್ಲ ನಿರೀಕ್ಷೆಗಳು ಈಡೇರುತ್ತೆ. ಬಜೆಟ್ನಲ್ಲಿ ಮಿನಿಮಮ್ ಪೆನ್ಷನ್ಗೋಸ್ಕರ ಒಂದು 50,000 ಕೋಟಿ ರೂಪಾಯಿಯನ್ನು ನಿಗದಿ ಮಾಡ್ತಾರೆ. ನಿಗದಿ ಮಾಡಿದ್ರೆ ನಮ್ಮ ಪಿಂಚಣಿ 7,500ಕ್ಕೆ ಹೆಚ್ಚಳ ಆಗತ್ತೆ ಅನ್ನೋ ಒಂದು ನಿರೀಕ್ಷೆಗಳಿದ್ದು, ಈ ನಿರೀಕ್ಷೆಗಳೆಲ್ಲವೂ ಈಡೇರಿದೆಯಾ? ನೌಕರರಿಗೆ ಯಾವ ರೀತಿ ಲಾಭ ಆಗಿದೆ, ಪಿಂಚಣಿದಾರರಿಗೆ ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ. ಬಜೆಟ್, ಕೇಂದ್ರ ಬಜೆಟ್ ನಿನ್ನೆ ಮಂಡನೆಯಾಗಿದೆ. ಈ ಕೇಂದ್ರ ಬಜೆಟ್ನಲ್ಲಿ 2026-27ರಲ್ಲಿ ಕಾರ್ಮಿಕ ಇಲಾಖೆಗೆ ಎಷ್ಟು ಅನುದಾನವನ್ನು ಕೊಟ್ಟಿದೆ ಅಂತ ನೋಡೋದಾದರೆ, ಕೇಂದ್ರ ಸರ್ಕಾರ 32,666 ಕೋಟಿ ಅನುದಾನವನ್ನು ಹಂಚಿಕೆ ಮಾಡಿದೆ. ಇದು 2025-26ರ ಬಜೆಟ್ಗಿಂತ ಭಾರೀ ಹೆಚ್ಚಳ ಇವೇನೂ ಅಲ್ಲ, ಸ್ವಲ್ಪ ಮಾತ್ರ ಹೆಚ್ಚಳ ಆಗಿದೆ. ಈಗಾಗಲೇ 39% ಮಾತ್ರ ಈ ಅನುದಾನ ಬಳಕೆಯಾಗಿದೆ. ತಿದ್ದುಪಡಿ ಅಂದಾಜು 12,688 ಕೋಟಿಗಳಾಗತ್ತೆ. ಇದರಲ್ಲಿ ಪ್ರಮುಖವಾಗಿ ತಿಳಿಸ್ಬೇಕು ಅಂದರೆ, ಇದು ಐತಿಹಾಸಿಕ ದಾಖಲೆಯ ಅನುದಾನ ಆಗಿದೆ. ಆದರೆ ತುಂಬ ಏನು ಜಾಸ್ತಿ ಆಗಿಲ್ಲ. ಇದನ್ನು ಏನಕ್ಕೆ ಬಳಕೆ ಮಾಡ್ತಾರೆ ಅಂದರೆ, ಉದ್ಯೋಗ ಸೃಷ್ಟಿ, ಕೌಶಲ್ಯ ಅಭಿವೃದ್ಧಿಗೆ ಒತ್ತು ನೀಡಲಾಗತ್ತೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಗೆ ಮೊದಲ ಬಾರಿಗೆ 20,083 ಕೋಟಿಯನ್ನು ಹಂಚಿಕೆ ಮಾಡಲಾಗಿದೆ. ಅದು ಕೂಡ ಕಾರ್ಮಿಕ ಇಲಾಖೆಗೆ ಸೇರ್ಕೊಳ್ಳುತ್ತೆ. ಒಟ್ಟು ಬಜೆಟ್ನಲ್ಲಿ ಭಾರತದ ಒಟ್ಟು ಬಜೆಟ್ 53,47 ಕೋಟಿ. ಇದರಲ್ಲಿ ಕಾರ್ಮಿಕ ಇಲಾಖೆಗೆ ಹಂಚಿಕೆ ಉದ್ಯೋಗದಲ್ಲಿ ತೀವ್ರ ವಲಯಕ್ಕೆ ಬೆಂಬಲವನ್ನು ಸೂಚಿಸಿದಂತೆ ಆಗತ್ತೆ. ಸ್ನೇಹಿತರೆ, ಇದೇನೋ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಅನುದಾನ ಎಷ್ಟು ಹೆಚ್ಚಳ ಆಗಿದೆ ಅಂತ ನೋಡೋದಾದರೆ, ಕಳೆದ ವರ್ಷ 2025-26ನೇ ಸಾಲಿನಲ್ಲಿ 32,646 ಕೋಟಿ ಕೊಟ್ಟಿದ್ದರು. ನೆನ್ಪಿಟ್ಕೊಳ್ಳಿ, 32,646 ಕೋಟಿ. ಆದರೆ ಈ ವರ್ಷ ಕೊಟ್ಟಿರೋದೆಷ್ಟು? 32,666 ಕೋಟಿ. ಕೇವಲ 20 ಕೋಟಿ ಹೆಚ್ಚಳ ಮಾಡಿದರೆ ಕೇಂದ್ರ ಸರ್ಕಾರ. ಅದರ ಜೊತೆಯಲ್ಲಿ ಆಗಲೇ ಹೇಳಿದ ಹಾಗೆ ಏನು 20,000 ಕೋಟಿ ಅದರಲ್ಲಿ ಅನೌನ್ಸ್ಮೆಂಟ್ ಆಗಿದೆ. ಸ್ನೇಹಿತರೆ, ಏನು EPFO EPS ನೌಕರರಿಗೆ ಯಾವೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಬಜೆಟ್ನಲ್ಲಿ ಯಾವುದೇ ವಿಶೇಷ ಸೌಲಭ್ಯವನ್ನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರವು EPS ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ 1995ರ ಅಡಿಯಲ್ಲಿ ಕೇವಲ ಈಗ 1,000 ರೂಪಾಯಿ
ಪಿಂಚಣಿಯನ್ನು ಕೊಡ್ತಾ ಇದೆ, ಬಜೆಟ್ ಬೆನಿಫಿಟನ್ನು ಕೊಡ್ತಾ ಇದೆ, ಬೆಂಬಲವನ್ನು ಕೊಡ್ತಾ ಇದೆ. ಸರ್ಕಾರವು ಇದಕ್ಕಾಗಿ 1.16 ವೇತನದ ಕೊಡುಗೆಯನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಅದು ಕೂಡ ಇದುವರೆಗೆ ಆಗಿಲ್ಲ. EPFO ಬಜೆಟ್ ಸರ್ಕ್ಯುಲರ್ನಲ್ಲಿ 2026-27ರಲ್ಲಿ EPS, EPFO, EDIL ಬಜೆಟ್ನ ಅಂದಾಜನ್ನು ತಯಾರಿಸಲು ಸೂಚನೆಗಳಿವೆ. ಆದರೆ ನಿರ್ದಿಷ್ಟ ಅನುದಾನದ ಮೊತ್ತವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡದೇ ಇರೋದು ನಿರಾಶೆ ಉಂಟಾಗಿದೆ. ನಿರೀಕ್ಷೆಗಳು ಏನಿತ್ತು? ಬಜೆಟ್ನಲ್ಲಿ 2026-27ರ ಮುಂಚಿನ ಚರ್ಚೆಗಳಲ್ಲಿ EPS ಕನಿಷ್ಠ ಪಿಂಚಣಿ 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಬೇಡಿಕೆ ಇತ್ತು. ಆದರೆ ಶ್ರಮ ಮಂತ್ರಾಲಯ ಅಂದರೆ ಕಾರ್ಮಿಕ ಇಲಾಖೆ ತಕ್ಷಣ ಈ ಯೋಜನೆಯನ್ನು ಜಾರಿ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ಅದ್ರ ಜೊತೆಯಲ್ಲಿ EPF ವೇತನದ ಮಿತಿಯನ್ನು 15,000 ರೂಪಾಯಿಗೆ ಹೆಚ್ಚಿಸುವ ಚರ್ಚೆಗಳಿದೆ. ಆದರೆ ಬಜೆಟ್ನಲ್ಲಿ ಯಾವುದೇ EPS ಹೊಸ ಅನುದಾನದ ಬಗ್ಗೆ ಉಲ್ಲೇಖಗಳು ಇಲ್ಲ. ಅದರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಉದ್ಯೋಗಿಗಳ ಭವಿಷ್ಯ ನಿಧಿ EPFO ಆನ್ಲೈನ್ನಲ್ಲಿ ನೌಕರರ ಭವಿಷ್ಯ ನಿಧಿ EPFO ಕ್ಲೈಮ್ಗಳನ್ನು ಇತ್ಯರ್ಥಗೊಳಿಸಲು ಕೇವಲ 8 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಜನವರಿ 29ರಂದು ರಾಜ್ಯಸಭೆಯಲ್ಲಿ ಕಾರ್ಮಿಕ ಸಚಿವಾಲಯ ಲಿಖಿತ ಉತ್ತರವನ್ನು ನೀಡಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಆನ್ಲೈನ್ನಲ್ಲಿ ಇತ್ಯರ್ಥಗೊಳಿಸಲು ಕೇವಲ 8 ದಿನಗಳನ್ನು ತೆಗೆದುಕೊಳ್ತೀವಿ. ಇದು ಡಿಜಿಟಲ್ ಕ್ರಾಂತಿಯ ಪ್ರಮುಖ ಹೆಜ್ಜೆ ಅಂತ ಹೇಳಿ ಕೇಂದ್ರದ ಕಾರ್ಮಿಕ ಖಾತೆಯ ರಾಜ್ಯ ಸಚಿವರಾದ ಸಚಿವೆ ಶೋಭಾ ಕರಂದ್ಲಾಜೆ ಅವರು ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರವನ್ನು ನೀಡಿದ್ದಾರೆ. EPFO ಏಕೀಕೃತ ಪೋರ್ಟಲ್ ಹಾಗೂ ಫೀಲ್ಡ್ ಆಫೀಸ್ ಅಪ್ಲಿಕೇಶನ್ FO ಆ್ಯಪ್ ಎಂಬ 2 ಅರ್ಜಿಗಳ ಮೂಲಕ EPF ಸದಸ್ಯರು, ಉದ್ಯೋಗದಾತರು ಹಾಗೂ ಪಿಂಚಣಿದಾರರಿಗೆ ಆನ್ಲೈನ್ ಸೌಲಭ್ಯವನ್ನು ಒದಗಿಸಲಾಗುತ್ತೆ. ಈ 2 ಮಿಷನ್ ಕ್ರಿಟಿಕಲ್ ಅರ್ಜಿಗಳನ್ನು ಒಟ್ಟಾರೆಯಾಗಿ EPFO 2.0 ಅಂತ ಕರೆಯುತ್ತೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಾಹಿತಿಯನ್ನು ರಾಜ್ಯಸಭೆಗೆ ನೀಡಿದ್ದಾರೆ. ಇದೇ ವೇಳೆ KYC EPFO ಖಾತೆಗಳನ್ನು ಹೊಂದಿರುವಂಥ ಭವಿಷ್ಯ ನಿಧಿ ಸದಸ್ಯರು ತಮ್ಮ ಆನ್ಲೈನ್ ವರ್ಗಾವಣೆ ಹಕ್ಕುಗಳನ್ನು ನೇರವಾಗಿ EPFOಗೆ ಸಲ್ಲಿಸಿ ಉದ್ಯೋಗದಾತರ ಅನುಮತಿ ಅಗತ್ಯ ಇಲ್ಲ ಅಂತ ಹೇಳಿ ಕೂಡ ಸ್ಪಷ್ಟಪಡಿಸಿದ್ದಾರೆ. ಉದ್ಯೋಗದಾತರ ಅನುಮತಿ ಅಗತ್ಯ ಇಲ್ಲದೆ ನಾವು ಕ್ಲೈಮ್ಗಳನ್ನು ಮಾಡ್ಕೊಬೋದು. EPFO ಸದಸ್ಯರು ತಮ್ಮ ಕ್ಲೈಮ್ಗಳನ್ನು ನೇರವಾಗಿ EPFOಗೆ ಸಲ್ಲಿಸಲು ಅನುಕೂಲವಾಗುವಂತೆ 2024ರಲ್ಲಿ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ CPPS ಮಾಡ್ಯೂಲನ್ನು ಸಂಪೂರ್ಣವಾಗಿ ಜಾರಿಗೆ ತರಲಾಗಿದೆ. ಇದರ ಮೂಲಕ ದೇಶಾದ್ಯಂತ ಯಾವುದೇ ನಿಗದಿತ ಬ್ಯಾಂಕಿನ ಶಾಖೆಗಳ ಮೂಲಕ ಪಿಂಚಣಿ ಪಾವತಿಯನ್ನು ಸಕ್ರಿಯವನ್ನಾಗಿ ಮಾಡಿಕೊಳ್ಬೋದು. ಇದು ನೌಕರರಿಗೆ ಉಪಯುಕ್ತವಾದ ವಿಚಾರ ಅಂತ ಹೇಳ್ಬೋದು. EPFO ಪ್ರಸಕ್ತ ವರ್ಷದಲ್ಲಿ 2025-26ರಲ್ಲಿ ಜನವರಿ 23ರವರೆಗೆ ಸುಮಾರು 8.53 ಕೋಟಿಗೂ ಹೆಚ್ಚು ಕ್ಲೈಮ್ಗಳನ್ನು ನಿರ್ವಹಿಸಿದೆ. ಇದು ದಾಖಲೆ ಅಂತಲೇ ಹೇಳ್ಬೋದು. ಇದೇ ಕಳೆದ ಹಣಕಾಸು ವರ್ಷದಲ್ಲಿ 2024-25ರಲ್ಲಿ ನಿರ್ವಹಿಸಲಾಗಿರೋದು 7.7 ಕೋಟಿಗಿಂತ ಹೆಚ್ಚು. ಅದಲ್ಲದೆ 27 ಲಕ್ಷಕ್ಕೂ ಹೆಚ್ಚು ಸದಸ್ಯರ ಪ್ರೊಫೈಲ್ ತಿದ್ದುಪಡಿ ವಿನಂತಿಗಳನ್ನು ಸಹ ಸಕ್ರಿಯಗೊಳಿಸಲಾಗಿದೆ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಅವರು ತಿಳಿಸಿದ್ದಾರೆ. ಇದು ಏನೇ ಇರ್ಬೋದು ಸ್ನೇಹಿತರೆ, ನಾವು ಕೇಳೋದು ಏನು ಅಂದರೆ, ಬಜೆಟ್ನಲ್ಲಿ ನೌಕರರಿಗೆ ಯಾಕೆ ಅನುದಾನವನ್ನು ಕೊಟ್ಟಿಲ್ಲ? ನಮ್ಮ ಬೇಡಿಕೆ EPS ಪಿಂಚಣಿದಾರರಿಗೆ 50,000 ಕೋಟಿ ರೂಪಾಯಿಗಳ ಬೇಡಿಕೆ ಇತ್ತು. ಆದರೆ ಬಜೆಟ್ನಲ್ಲಿ ಕೊಟ್ಟಿರೋದು ಏನೂ ಇಲ್ಲ. ಕೇವಲ ಒಟ್ಟಾರೆಯಾಗಿ ಕಾರ್ಮಿಕ ಇಲಾಖೆಗೆ 32,666 ಕೋಟಿ ಕೊಟ್ಟಿದ್ದಾರೆ. ಕಳೆದ ವರ್ಷಕ್ಕಿಂತ ಕೇವಲ 20 ಕೋಟಿ. ಯಾಕೆ? ನಿವೃತ್ತ ನೌಕರರು, ಪಿಂಚಣಿದಾರರು ಕಂಡ್ರೆ ಸರ್ಕಾರಕ್ಕೆ ತಾತ್ಸಾರ.
ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಸಿಹಿ ಸುದ್ದಿಗಳನ್ನು ಯಾಕೆ ಕೊಡ್ತಾ ಇಲ್ಲ? ಮಿನಿಮಮ್ ಪೆನ್ಷನನ್ನು ಕೊಡಿಸೋ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ವಯಸ್ಸಾದ ಪಿಂಚಣಿದಾರರ ಮೇಲೆ ಯಾಕೆ ಈ ರೀತಿ ಅಸಮಾಧಾನ? ದಯವಿಟ್ಟು ಕೇಂದ್ರ ಸರ್ಕಾರ ಹೆಚ್ಚುವರಿ ಬಜೆಟ್ನಲ್ಲಾದರೂ ಕೂಡ EPFO ನೌಕರರಿಗೆ, ಪಿಂಚಣಿದಾರರಿಗೆ ಮಿನಿಮಮ್ ಪೆನ್ಷನನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು